ನಮಸ್ಕಾರ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆಲ್ಲರಿಗೂ ಬೆಳಗಿನ ಟೈಮ್ ನೋಡಿ ನನ್ನ ಹಾಸ್ಪಿಟಲ್ ರೂಮಿಂದ ಹೊರಗಡೆ ವ್ಯೂ ಹೇಗೆ ಕಾಣ್ತಿದೆ ಅಂತ ಲಾಸ್ಟ್ ಟೈಮ್ ತೋರಿಸಿದ್ದೆ ಅಲ್ವಾ ನಾನು. ಹಾಗೆ ಬೆಳಗ್ಗೆ ಬಸ್ಗಳೆಲ್ಲ ಹೋಗ್ತಿವೆ. ಡೈಲಿ ರೂಟೀನ್ ಸ್ಟಾರ್ಟ್ ಆಗುತ್ತಲ್ವ, ಬಸ್ಗಳದ್ದು ಅವರದ್ದು ಇವರದ್ದು ಎಲ್ಲರದ್ದು ಕೂಡ. ಹಾಗೆ ಎಲ್ಲ ವಾಕಿಂಗ್ ಹೋಗ್ತಿದ್ದಾರೆ, ಅವರವರ ಕೆಲಸಕ್ಕೋ ಜಾಬಿಗೋ ಏನೋ ಹೋಗ್ತಿದ್ದಾರೆ ಜನರೆಲ್ಲ. ಹಾಗೆ ನೋಡ್ತಾ ನಿಂತಿದ್ದೆ. ಹಾಗೆ 2 ದಿನದ ಹಿಂದೆ ನಾನು ವಿಡಿಯೋ ಹಾಕಿದ್ದೆ, ನನ್ನ ಬರ್ತ್ಡೇ ದಿನವೇ ಹಾಸ್ಪಿಟ್ಲೈಸ್ ಆಗೋಂಗಾಗೋಯ್ತು, ಎಂಥ ಅವಸ್ಥೆ ನಂದು, ಹಾಗೆ ಎಂತೆಲ್ಲ ಅವಸ್ಥೆ ಆಯಿತು ನಂದು, ಆಂಬ್ಯುಲೆನ್ಸಲ್ಲೆಲ್ಲ ಹೋಗುವಂಗಾಯಿತು ಹಾಗೆ ಹೀಗೆ ಅಂತ ವಿಡಿಯೋ ಹಾಕಿದ್ದೆ. ಅದನ್ನು ನೋಡಿರ್ಬೋದು ನೀವೆಲ್ಲ. ಹಾಗೆ ಬೆಳಿಗ್ಗೆ ತಿಂಡಿಗೆ ಈಗ 3-4 ದಿನದಿಂದ ನನಗೆ ಊಟ ತಿಂಡಿ ಏನೂ ಕೊಡ್ತಿರ್ಲಿಲ್ಲ. ಬಂದಾಗಿಂದ ಉಪವಾಸ ಇದ್ದೆ. ಸಲೈನ್ ಹಾಕ್ತಿದ್ರಲ್ವ ಮತ್ತು ಇಂಜೆಕ್ಷನ್ ಬಾಟ್ಲುಗಳೆಲ್ಲ ಇತ್ತು, ಹಾಗಾಗಿ ಊಟ ತಿಂಡಿ ಇರಲಿಲ್ಲ. ಈಗ ಸಾಫ್ಟ್ ಫುಡ್ ತೊಗೋಬೋದು ಅಂತ ನಿನ್ನೆ ರಾತ್ರಿಯಿಂದ ಹೇಳಿದರು. 3 ದಿನ ಆದಮೇಲೆ ಹಾಗೆ ನಿನ್ನೆ ರಾತ್ರಿ ಗಂಜಿ ಊಟ ಮಾಡಿದೆ ಸ್ವಲ್ಪ. ಈಗ ಬೆಳಗ್ಗೆ ನೀರು ದೋಸೆ ತರಿಸ್ಕೊಂಡೆ, ಸಾಫ್ಟ್ ಇರುತ್ತಲ್ವ. ಹಾಗೆ ಕ್ಯಾಂಟೀನಲ್ಲಿ ನಮಗೆ ಊಟ ತಿಂಡಿ ಎಲ್ಲ ಕೊಡ್ತಾರೆ, ಪೇಷಂಟ್ ಫುಡ್ ಇದೆ ಫ್ರೀಯಾಗಿ, ಅಂದರೆ ಬಿಲ್ಲಲ್ಲೇ ಎಲ್ಲ ಆ್ಯಡ್ ಆಗಿರುತ್ತೆ ಬಿಡಿ. ಹಾಗೆ ನೀರು ದೋಸೆ ಟೀ ಎಲ್ಲ ತರಿಸ್ಕೊಂಡೆ. ಸಾಂಬಾರೆಲ್ಲ ತಿನ್ನೋಕ್ಕೆ ಹೋಗಲ್ಲ, ಸಕ್ಕರೆ ಪುಡಿ ಇತ್ತು, ಅದನ್ನು ಹಚ್ಕೊಂಡು ತಿಂದೆ. ಸಾಫ್ಟ್ ಇದೆ ನೀರು ದೋಸೆ, ಚೆನ್ನಾಗಿರುತ್ತೆ. KMCಯಲ್ಲಿ ಕ್ಯಾಂಟೀನಲ್ಲಿ ಪೇಷಂಟ್ ಫುಡ್ಡೆಲ್ಲ ತುಂಬ ಚೆನ್ನಾಗಿ ಕೊಡ್ತಾರೆ. ಹಾಗೆ ತಿರ್ಗಾ ನನಗೆ ಬಾಟ್ಲ್ ಹಚ್ಚಿದ್ರು ನೋಡಿ, ಇಂಜೆಕ್ಷನ್ ಬಾಟ್ಲು. ಸಲೈನ ಬಾಟ್ಲಾದರೆ ಸ್ವಲ್ಪ ದೊಡ್ಡದಿರುತ್ತೆ, ಇಂಜೆಕ್ಷನ್ ಈ ರೀತಿ ಇರುತ್ತೆ. ಹಾಗೆ ಹೋಗ್ತಾ ಇದೆ ನೋಡಿ. ಹಾಗೆ ಕೈಗೆ ಸುಮಾರು ಕಡೆ ಚುಚ್ಚಿ ಕ್ಯಾನುಲ ನೋವಾಗಿದೆ. ಇದೇ ರೀತಿ ಇಟ್ಕೊಂಡು ನೋಡಿ ಸ್ವೆಲ್ಲಿಂಗ್ ಬಂದುಬಿಟ್ಟಿದೆ, ನೋಡಿದ್ರಾ? ಅದಷ್ಟು ಪೋರ್ಷನ್ ಸ್ವೆಲ್ಲಿಂಗ್ ಬಂದಿದೆ. ಯಾಕೋ ಲಾಸ್ಟ್ ಟೈಮ್ ನನಗೆ ಈ ಸಲ ಆಗ್ತಿಲ್ಲ, ನನಗೆ ಬೇಗ ಸ್ವೆಲ್ಲಿಂಗ್ ಬಂದುಬಿಡುತ್ತೆ. ಕ್ಯಾನುಲ ಚೇಂಜ್ ಮಾಡ್ತಾ ಇರಬೇಕು. ಹಾಗೆಲ್ಲ ಕತೆ. ಪುನಃ ಮಧ್ಯಾಹ್ನ ಆಯಿತು ನೋಡಿ. ಮಧ್ಯಾಹ್ನ ಬಿಸಿಲು, ಉರಿ ಬಿಸಿಲು ಹೇಗಿದೆ, ಬೆಳಗ್ಗೆ ಹೇಗಿತ್ತು ಈಗ ಹೇಗಿದೆ ನೋಡಿ, ಉರಿ ಬಿಸಿಲು. ವೆಹಿಕಲಲ್ಲಿ ಹೋಗೋರಿಗೆ ಅಡ್ಡಿಲ್ಲ, ನಡ್ಕೊಂಡು ಹೋಗೋರಿಗೆ ತುಂಬ ಕಷ್ಟ ಆಗುತ್ತೆ. ಹಾಗೆ ಇದು ಮತ್ತೊಂದು ಕಡೆ KMCಯ ಮತ್ತೊಂದು ಪೋರ್ಷನಲ್ಲಿ ಈ ರೀತಿ ಕಾಣಿಸುತ್ತೆ ನೋಡಿ. ಮನೆಗಳೆಲ್ಲ ಎಷ್ಟು ಕೆಳಗೆ ಕಾಣ್ತಿವೆ. KMC ತುಂಬ ಹೈಟ್ ಇದೆ ಅಲ್ವಾ ಬಿಲ್ಡಿಂಗು, ಕೆಳಗೆಲ್ಲ ಮನೆಗಳು, ಅದೆಲ್ಲ ಏರಿಯಾ ಎಲ್ಲ ಕಾಣಿಸುತ್ತೆ ನೋಡೋದಕ್ಕೆ. ಪೇಷಂಟ್ಗಳಿಗೆ ರೂಮಲ್ಲಿ ತುಂಬ ಬೋರ್ ಆದಾಗ ಹೊರಗಡೆ ಕಾರಿಡಾರಲ್ಲಿ ವಾಕಿಂಗ್ ಮಾಡೋಕ್ಕೆ ಹೇಳ್ತಾರೆ. ಆಗ ಬಂದು ಹೀಗೆಲ್ಲ ಕಿಟಕಿಯಿಂದ ಹೊರಗೆ ನೋಡುವಾಗ ಸ್ವಲ್ಪ ಪ್ರಪಂಚ ನೋಡಿ ಹೊರಗಡೆ ಹೇಗಿದೆ ಅಂತ ನೋಡ್ಬೋದು. ಒಳಗೆ ಕೂತು ತಲೆ ಗಿರಿಕ್ಕಾಗತ್ತಲ್ವ, ಆಗ ಸ್ವಲ್ಪ ಹೊರಗೆ ನೋಡೋದಕ್ಕೆ ಅವಕಾಶ ಇದೆ. ಹಾಗೆ ಎಷ್ಟು ಕೆಳಗೆ ಮನೆ ಮಾರೇರಿ. ಹಾಗೆ ನಾನು ಲಾಸ್ಟ್ ಟೈಮು ಮಾತಾಡಿದ್ದೆ, ಅವರು ಇವರು ಹಂಗಂತಾರೆ ಹಿಂಗಂತಾರೆ ಅಂತ. ಮತ್ತು ನಾನು ಏನಕ್ಕೆ ಅಡ್ಮಿಟ್ ಆದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. ಆ್ಯಕ್ಚುಲಿ ನಾನು ಅಡ್ಮಿಟ್ ಆಗಿದ್ದು ಕಿಡ್ನಿ ಸ್ಟೋನ್ ಪ್ರಾಬ್ಲಮಲ್ಲಿ. ಈ ಸಲ ನನಗೆ 3 ವರ್ಷದ ಹಿಂದೆ ಸರ್ಜರಿ ಆಗಿತ್ತು. ದೊಡ್ಡ ಕರಳು, 1 ಫೂಟ್ ಕಟ್ ಮಾಡಿ ತೆಗೆದಿದ್ರು. ಅದೆಲ್ಲ ಗೊತ್ತಿದೆ ನಿಮಗೆ, ಎಷ್ಟೋ ಸಲ ಹೇಳಿದ್ದೇನೆ. ತುಂಬ ಸ್ವೆಲ್ಲಿಂಗ್ ಬಂದಿತ್ತು, ಅದು ಇದು ಕೆಲವೊಂದು ಕಾರಣಗಳಿಂದ ಕಟ್ ಮಾಡಿ ತೆಗೆದು ದೊಡ್ಡ 5 ತಾಸಿನ ಸರ್ಜರಿ ಆಗಿದೆ. ಆಮೇಲೆ ನಾನು ಫಾಲೋಅಪ್ಪಿಗೂ ಬರಲಿಲ್ಲ ಅಂತ ಕೂಡ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೇನೆ. ಡಾಕ್ಟರ್ಸ್ ಎಲ್ಲ ಅದೇ ಹೇಳಿದರು, ಹಾಗೆ ಯಾಕೆ ಮಾಡ್ತೀರಾ ಹಾಗೆ ಮಾಡಬಾರ್ದು, ಫಾಲೋಅಪ್ ಮಾಡಬೇಕು, ಚೆಕಪ್ಪಿಗೆ ಬರಬೇಕು ಅಂತ. ಹಾಗೆ ತುಂಬ ಕಾರಣಗಳುಂಟು. ಕೆಲವರು ಹಾಗೆ ಹೀಗೆ ಯಾವಾಗಲೂ ಹೋಗ್ತಾ ಇರ್ತಾಳೆ KMC ಅಂತ ಅನ್ನೋದು, ಅದು ಇದು ಅಂತ ಮನಸ್ಸಿಗೆ ಬೇಜಾರಾಗಿತ್ತು. ಪ್ಲಸ್ ನನಗೆ ಲಾಸ್ಟ್ ಟೈಮ್ 1.5 ತಿಂಗಳ ಇದ್ದು ಎಷ್ಟೆಲ್ಲ ನರಕ ಅನುಭವಿಸಿ ಅದೊಂದು ರೀತಿ ಫೋಬಿಯಾ ಆಗಿಬಿಟ್ಟಿತ್ತು. ಅಂದರೂ ಕೂಡ ಎಷ್ಟೋ ಸಲ ತುಂಬ ಕಷ್ಟ ಆಗ್ತಿತ್ತು. 1-2-3 ವರ್ಷ ಅಂತೂ ಮೊನ್ನೆವರೆಗೆ ತುಂಬ ಒದ್ದಾಡಿದ್ದೇನೆ. ಏನೆಲ್ಲ ಅವಸ್ಥೆ ಇತ್ತು ನನಗೆ ಅಂತ ನನ್ನ ವಿಡಿಯೋ ನೋಡಿದರೆ, ನನ್ನ ರೀಲ್ಸ್ ನೋಡಿದವರಿಗೆ ಅಂದಾಜಾಗಲಿಕ್ಕಿಲ್ಲ. ಹುಷಾರಿದ್ದಾಳೆ, ಎಂಥ ಸುಮ್ಮನೆ ನಾಟಕ ಅಂತ ನೋಡಿ ಹೇಳ್ತಿದ್ರು. ಆದರೆ ನಾನು ಅನುಭವಿಸಿರೋ ಕಷ್ಟ ನನಗೇನೆ ಗೊತ್ತು. ಹಾಗೆ ನಾನು ಕೂತೇ ಬಿಟ್ಟಿದ್ದೆ. ಈಗ ಈ ಕಿಡ್ನಿ ಸ್ಟೋನು ಏನಾಗ್ಬಿಡ್ತು ಅಂದರೆ, ಸ್ವಲ್ಪ ದೊಡ್ಡದಾಗಿರೋ ಕಲ್ಲು, ಒಂದು 5-6 ಕಲ್ಲಿತ್ತು. ಒಂದು ದೊಡ್ಡದು ಕಲ್ಲು ನಾಳದಲ್ಲಿ ಜಾರ್ತಾ ಬಂದು ಅಷ್ಟು ಬೊಬ್ಬೆ ಹೊಡೆದು ಅಷ್ಟು ಸಿವಿಯರ್ ಪೇನ್ ಆಗಿಬಿಡ್ತು ನನಗೆ. ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಎಲ್ಲರಿಂದ ಗೊತ್ತಾಯಿತು, ತುಂಬ ಜನರು ಗಂಡಸರೇ ಬಿದ್ದು ಒಳ್ಳಾಡ್ತಾರಂತೆ, ಅಷ್ಟು ಪೇನ್ ಬರುತ್ತೆ ಅದು.
ಅದು ನಾಳದಲ್ಲಿ ಜಾರ್ತಾ ಜಾರ್ತಾ ಬಂದು ಲಾಸ್ಟಿಗೆ ಬ್ಲ್ಯಾಡರಿಗೂ ಬಿದ್ದಿಲ್ಲ, ಈಚೆನೂ ಇಲ್ಲ, ಸಿಕ್ಕಾಕೊಂಡ್ಬಿಟ್ಟಿತ್ತು. ಹಾಗೆ ಅದಕ್ಕಾಗಿ ಟ್ರೀಟ್ಮೆಂಟು ಫಸ್ಟ್ ಬಂದ ಕೂಡಲೇ ಡಾಕ್ಟರ್ಸ್ ಎಣಿಸಿದ್ರು ಇವಳದ್ದು ಇಂಟೆಸ್ಟೈನ್ ಪ್ರಾಬ್ಲಮ್ ಇರ್ಬೋದು ಅಂತ, ಯಾಕಂದರೆ ಸರ್ಜರಿ ಆದ ಪೇಷಂಟ್ ಅಲ್ವಾ. ಹಾಗೆ ದೊಡ್ಡ ದೊಡ್ಡ ಸಿಟಿ ಸ್ಕ್ಯಾನು, ಅಂದರೆ ಡೀಪಾಗಿ ಸಿಟಿ ಸ್ಕ್ಯಾನೇ ಮಾಡಿಬಿಟ್ರು. ಯಾಕಂದರೆ ಅವರಿಗೂ ಗೊತ್ತಾಗಬೇಕಲ್ವ ಏನಾಗಿದೆ, ಏನು ಕತೆ. ನಾನು ಬೊಬ್ಬೆ ಹೊಡೆಯೋ ರೀತಿಗೆ ಏನಾಗಿದೆ ಅಂತ ಅವ್ರಿಗೆ ನೋಡೋಕ್ಕೆ ಗೊತ್ತಾಗಲ್ಲ, ಇದೇ ಸಿಟಿ ಸ್ಕ್ಯಾನಲ್ಲೇ ಗೊತ್ತಾಗೋದು. ಹಾಗೆ ಇದು ಕೂಡ ಗೊತ್ತಾಗ್ಬಿಡ್ತು ಆ ಟೈಮಲ್ಲಿ, ಕಿಡ್ನಿ ಸ್ಟೋನಿಂದು. ಹಾಗೆ ಅವರದ್ದೆಲ್ಲ ಕೆಲವೊಂದು ಟ್ರೀಟ್ಮೆಂಟ್ ಇರುತ್ತಲ್ವ, ಸ್ಟೋನು ಬೀಳೋಕೆ ಏನೆಲ್ಲ ಮಾಡಬೇಕು ಅದೆಲ್ಲ ಟ್ರೀಟ್ಮೆಂಟ್ಗಳನ್ನು ಕೊಟ್ಟರು. ಫ್ಲಶ್ ಥೆರಪಿ, ಅದು ಇದು ಮೆಡಿಸಿನ್ನು. ಇನ್ನೇನು ಬೀಳದಿದ್ದರೆ ಸ್ವಲ್ಪ ಸಣ್ಣ ಸರ್ಜರಿ ಆಗಬೇಕಿತ್ತು, ಅಲ್ಲಿವರೆಗೆ ಬರಲಿಲ್ಲ ಪುಣ್ಯ. ಹಾಗೆ ಅದೆರಡು ಮೂರು ದಿನ ಸರಿಯಾಗಿ ಎಲ್ಲ ರೀತಿಯಿಂದ ನೋಡಿಯೇ ಟ್ರೀಟ್ಮೆಂಟ್ ಕೊಟ್ಟರು. ನನಗೂ ಕೂಡ ಮೆಡಿಸಿನ್ ರಿಯಾಕ್ಷನ್ ಎಲ್ಲ ತುಂಬ ಇದೆ. ಹಾಗೆ ನನ್ನಂಥವಳಿಗೆ ಸ್ವಲ್ಪ ಸೂಕ್ಷ್ಮ ಜೀವಿಗೆ ನೋಡಿಯೇ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಏನೇ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ನನಗೆ ಪರ್ಫೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ನನಗೆ ಸಿಕ್ಕ ಡಾಕ್ಟರ್ಸ್ ಏನಿದ್ದಾರೆ ಬೆಸ್ಟ್ ಡಾಕ್ಟರ್ಸು. ಆಗಲೂ ಕೂಡ ನನ್ನ ಇಂಟೆಸ್ಟೈನಿಂದು ಏನೆಲ್ಲ ಮೇಜರ್ ಪ್ರಾಬ್ಲಮ್ಸ್ ಇತ್ತು, ಈಗ ಒಂದು 2019ನೇ ಇಸ್ವಿಯಿಂದ ಸಫರ್ ಆಗ್ತಿದ್ದೇನೆ ನಾನು. ಇಷ್ಟು ವರ್ಷದಲ್ಲಿ ನೋಡಿ ಕರೆಕ್ಟಾಗಿ ಅನಾಲಿಸಿಸ್ ಮಾಡಿ ಕರೆಕ್ಟ್ ಡಯಾಗ್ನೈಸ್ ಮಾಡಿ ನನಗೆ ಮೆಡಿಸಿನ್ನು ಟ್ರೀಟ್ಮೆಂಟು ಕೊಡ್ತಾನೆ ಬಂದಿದ್ದಾರೆ. ಸರಿ ಡಾಕ್ಟರ್ಸೇ ಸಿಕ್ಕಿದ್ದಾರೆ, ಕರೆಕ್ಟಾಗಿ ನನಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗೆ ನನ್ನ ಕಡೆಯಿಂದ ನನಗೆ ಯಾವುದೇ ರೀತಿಯಿಂದ KMC ಡಾಕ್ಟರ್ಗಳ ಬಗ್ಗೆ ಅಥವಾ ನನಗೆ ಟ್ರೀಟ್ ಮಾಡಿದ ಡಾಕ್ಟರ್ಗಳ ಬಗ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ. ನೋಡಿ ಕರೆಕ್ಟಾಗಿ ನನಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಯಾರು ಏನೇ ಬೇಕಾದರೂ ಹೇಳಲಿ, ನಾನು ಅದನ್ನೆಲ್ಲ ಕೇಳಿ ಮಾಡಿ ಕರೆಕ್ಟು ತಿಳ್ಕೊಂಡೇ ಟ್ರೀಟ್ಮೆಂಟ್ ತೊಗೊಂಡಿದ್ದೇನೆ. ಹಾಗೆ ಬ್ಲೈಂಡಾಗಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ನಾನು ಯಾವುದಕ್ಕೂ ಕೂಡ. ಹಾಗೆ ಅವರು ಕೂಡ ತಿಳಿಸಿ ಹೇಳಿ ಹೀಗೆ ಅಂತಲೇ ಹೇಳಿ ಕರೆಕ್ಟಾಗಿ ಟ್ರೀಟ್ ಮಾಡಿದ್ದಾರೆ. ಸೊ ಅಂತೂ ನನ್ನ ಈ ಸೂಕ್ಷ್ಮ ಜೀವ ಇದೊಂದು ದೊಡ್ಡ ಕಷ್ಟದಿಂದ ಸದ್ಯ ಮಟ್ಟಿಗೆ ಪಾರಾಗಿದೆ. ಇನ್ನೂ ಕೂಡ ಕಲ್ಲುಗಳಿವೆ. ಹಾಗೆ ನೋಡಬೇಕು ಎಂತೆಂಥ ಕಥೆ ಆಗುತ್ತೆ ಮುಂದೆ ಅಂತ. ಆದರೂ ತುಂಬ ಸಫರಿಂಗ್ಸ್ ಆಯಿತು ನನಗೆ. ಅಮ್ಮ ಕೂಡ ತುಂಬ ಹುಷಾರು ತಪ್ಪಿಬಿಟ್ಟಿದ್ರಲ್ಲ, ನಿಮಗೆಲ್ಲ ಗೊತ್ತೇ ಇದೆ, ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಅವರನ್ನು ನೋಡ್ಕೋತಾ ಈಗ ಅವರು ಇನ್ನೂ ಗಟ್ಟಿಯಾಗಿಲ್ಲ, ಅಷ್ಟೊತ್ತಿಗೆ ನಾನು ಕೂಡ ಹೀಗಾಗ್ಬಿಟ್ಟೆ. ಹಾಗೆ ಜೀವನ ಹಾಗೆ ಅಲ್ವಾ, ಒಮ್ಮೆ ಬಂದರೆ ಎಲ್ಲ ಕಷ್ಟಗಳು ಒಮ್ಮೆಲೇ ಬಂದುಬಿಡತ್ತೆ. ಯಾವುದನ್ನು ಸರಿ ಮಾಡ್ಕೋಬೇಕು, ಯಾವುದನ್ನು ಬಿಡಬೇಕು ಅಂತ ಯೋಚಿಸೋಕ್ಕೂ ನಮಗೆ ಟೈಮ್ ಕೊಟ್ಟಿರಲ್ಲ. ಅದರಲ್ಲೂ ಸ್ಪೆಷಲ್ಲಾಗಿ ನಮಗೆ ಹಾಗೆ ಆಗುತ್ತೆ. ನನಗೆ ಎಲ್ಲ ಕಡೆಯಿಂದ ಒಂದು ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟಿದೆ. ಇನ್ನು ನಾನು ಲಾಸ್ಟ್ ಟೈಮು ವಿಡಿಯೋ ಹಾಕಿದ್ದಕ್ಕೆ ಕೆಲವರು ಅಂದ್ಕೊಂಡಿರ್ಬೋದು ಇದೇನು ಹಾಕ್ತಾಳಪ್ಪ ಸಿಂಪತಿ ತೊಗೊಳಕ್ಕೆ ಅಂತ. ಆ್ಯಕ್ಚುಲಿ ನಾನು ಸಿಂಪತಿಗೆ ಇರಿಸ್ಕೊಳ್ಳೋಕ್ಕೆ ಅಂತ ವಿಡಿಯೋ ಮಾಡಿದ್ದಲ್ಲ. ಎಷ್ಟೋ ಸಲ ನನಗೆ ವಿಡಿಯೋ ಮಾಡುವ ಅವಕಾಶ ಇದ್ದರೂ ಕೂಡ ಮಾಡಿರಲಿಲ್ಲ. ಆಗ ಸರ್ಜರಿ ಆದಾಗ 1.5 ತಿಂಗಳು, ಅದಕ್ಕೂ ಮೊದಲು 1.5 ತಿಂಗಳ 2 ವರ್ಷ ಗ್ಯಾಪ್ ಬಿಟ್ಕೊಂಡು ಕರಳು ಒಡೆದು ಹೋಗಿತ್ತು. ಆಗ ದೊಡ್ಡ ಇರುವಾಗೆಲ್ಲ ವಿಡಿಯೋ ತಗೊಳ್ಳಿಲ್ಲ. ಈಗ ಇಷ್ಟಕ್ಕೆ ತಗೊಳ್ಳೋದು ಕಾರಣ ಯಾಕಂದರೆ ಇದರಿಂದ ನಿಮಗೊಂದು ಮೆಸೇಜ್ ಹೇಳೋದಕ್ಕೆ. ಯಾರೆಲ್ಲ ನನ್ನ ಥರ ಬೆಪ್ಪುತನ ಮಾಡ್ತೀರಾ, ನೆಗ್ಲೆಕ್ಟ್ ಮಾಡ್ತೀರಾ, ನಿಮ್ಮನ್ನು ನೀವು ನೆಗ್ಲೆಕ್ಟ್ ಮಾಡ್ಕೋತೀರಾ ಅಂಥವರಿಗೆ ಒಂದು ಮೆಸೇಜ್ ಹೇಳೋದಕ್ಕೋಸ್ಕರ ನಾನು ಆ್ಯಕ್ಚುಲಿ ವಿಡಿಯೋ ಮಾಡಿಕೊಂಡದ್ದು ಮೊನ್ನೆ. ನಾನು ಇಲ್ಲಿ ಬಂದು ಶೂಟಿಂಗ್ ಮಾಡೋದು, ವಿಡಿಯೋ ಮಾಡೋದರೆ ಇನ್ನೂ ತಗೊಳ್ಳಿಕ್ಕೆ ಅವಕಾಶ ಇತ್ತು, ನನ್ನ ಕೈಲಿ ಆಗಲ್ಲ. ನಾನು ಈಗಲೂ ಕೂಡ ಹಾಸ್ಪಿಟ್ಲಿಂದ ಬಂದ ಮೇಲೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಆಗ ಮಾತಾಡಿದ್ದು ತುಂಬ ನಿಧಾನ ಆಗ್ತಾಯಿತ್ತು, ತ್ರಾಣ ಇರಲಿಲ್ಲ, ಹೊಟ್ಟೆಗೂ ಸರಿ ಇರಲಿಲ್ಲ, ಮೆಡಿಸಿನ್ನು ಅದು ಇದು ಅರ್ಥ ಆಗತ್ತಲ್ವ ನಿಮಗೆ. ಹಾಗೆ ನಾನೆಂಥ ಬೆಪ್ಪುತನ ಮಾಡಿದೆ ಅಂದರೆ, ಅಷ್ಟು ದೊಡ್ಡ ಸರ್ಜರಿ ಆದಮೇಲೆ ಫಾಲೋಅಪ್ಪಿ ಬರಲಿಲ್ಲ, ಚೆಕಪ್ಪಿ ಬರಲಿಲ್ಲ. ಹಾಗೆ ಯಾರೂ ಹಾಗೆ ಮಾಡೋದಿಲ್ಲ ನನ್ನ ರೀತಿ ಬೆಪ್ಪುತನ. ನಾನೊಂದು ಕೂತೆ ಹುಚ್ಚ ಥರ. ಮತ್ತು ಅದರಿಂದ ಎಂತೆಲ್ಲ ಅವಸ್ಥೆ ಆಯಿತು ಅದನ್ನೆಲ್ಲ ತಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಬರಬೇಕಿತ್ತು, ಒಂದೇ ಊರಲ್ಲಿ ಹಾಸ್ಪಿಟ್ಲಿದ್ದು ಕೂಡ ಒಳ್ಳೆ ಡಾಕ್ಟರ್ಸ್ ಇದ್ದು ಕೂಡ ಚೆಕಪ್ಪಿಗೆ ಬರದೆ ಕೂತ್ಕೊಂಡೆ. ಕಾರಣಗಳು ಹಲವಾರು ಇದ್ದರೂ ಕೂಡ ನಷ್ಟ ಆದದ್ದು ನನಗೆ ತಾನೇ. ಮತ್ತು ಮೇಯ್ನಾಗಿ ನೀರು ಸರಿಯಾಗಿ ಕುಡಿತಿರ್ಲಿಲ್ಲ ನಾನು. ನೀರು ಕುಡಿದೆ ನೋಡಿ ಕಲ್ಲು ಎಲ್ಲ ಎಷ್ಟು ಪ್ರಮಾಣ ದೊಡ್ಡದಾಯಿತು, ಕಲ್ಲು ಆಗೋಕ್ಕೆ ಶುರುವಾಯಿತು ಕಿಡ್ನಿಯಲ್ಲಿ. ಅದು ಕಾರಣಗಳು ಅದಕ್ಕೂ ಹಲವಾರು ಇರುತ್ತೆ. ಆದರೆ ಒನ್ ಆಫ್ ದಿ ರೀಸನ್ ಸಫಿಷಿಯೆಂಟ್ ನೀರು ಕುಡಿದೇ ಇರೋದು ಅಲ್ವಾ. ಆಸರ ಆದರೂ ಕೂಡ ಹಾಂ ಅಂತ ನೆಗ್ಲೆಕ್ಟ್ ಮಾಡಿ ಕೂತು ಬಿಡ್ತಿದ್ದೆ. ಈಗ ನೋಡಿ ಸರಿಯಾಗಿ ನೀರು ಕುಡಿತಾ ಇದ್ದರೆ ಆ ಕಲ್ಲು ಮುಂದೆ ಹೋಗಿ ಬಿದ್ದು ಹೋಗಿರೋದು. ಅಷ್ಟು ರಾತ್ರಿಗೆಟ್ಟು ಅಷ್ಟು
ಎಷ್ಟು ಪೇಯ್ನಲ್ಲಿ ಒದ್ದಾಡ್ತಾ ಆಂಬ್ಯುಲೆನ್ಸಲ್ಲಿ ಬರೋದು, ಆ ನೋವನ್ನು ಸಹಿಸ್ಕೊಳ್ಳೋದು. ನನಗೂ ಕಷ್ಟ, ನಮ್ಮ ಮನೆ ಜನರಿಗೂ ಕಷ್ಟ, ನನ್ನನ್ನು ಕರ್ಕೊಂಡು ಬಂದ ಅವರಿಗೂ ಕಷ್ಟ ಅಲ್ವಾ. ಯಾರದ್ದಾರು ಹೆಲ್ಪ್ ತಗೋಬೇಕು, ಅವರಿಗೂ ಅವರದ್ದೇ ಆದ ಜೀವನ, ಅವರದ್ದು ತೊಂದರೆ ತಾಪತ್ರೆ ಬಿಟ್ಕೊಂಡು ನಮ್ಮೊಟ್ಟಿಗೆ ಬರುವಂಗಾಗತ್ತೆ. ಅದೆಲ್ಲ ನೋಡಿ ಎಲ್ಲರಿಗೂ ರಗಳೆನೇ ಅಲ್ವಾ. ನಮಗೂ ರಗಳೆ, ಬೇರೆಯವರಿಗೂ ರಗಳೆ. ಸರಿಯಾಗಿ ನೀರು ಕುಡಿತಾ ಇದ್ಬಿಟ್ಟಿದ್ರೆ ಕಲ್ಲೆಲ್ಲ ಜಾರಿ ಜಾರಿ ಬಿದ್ದೋದರೆ ನಮ್ಮಷ್ಟಕ್ಕೆ ನಾವು ನಮ್ಮ ಪಾಡಿಗೆ ನಾವಿರ್ಬೋದಿತ್ತಲ್ವ. ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ಕೂತ್ಕೊಂಡು ಎಷ್ಟು ಖರ್ಚು ಅಲ್ವಾ, ಅವಸ್ಥೆ, ನೋವು, ಈ ಮೆಡಿಸಿನ್ಗಳು ಅದೆಲ್ಲ ಮತ್ತೊಂದಿಷ್ಟು ದೇಹಕ್ಕೆ ಹೋಯಿತು. ಅದರಿಂದ ಸೈಡ್ ಎಫೆಕ್ಟ್ಗಳಾಗತ್ತೆ. ಎಲ್ಲ ಮೆಡಿಸಿನಲ್ಲೂ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಎಷ್ಟು ನಾವು ಕ್ಯೂರ್ ಆಗ್ತೇವೋ ಅದರಷ್ಟು ಕಾಲು ಭಾಗ ಅಷ್ಟು ಏನಾದ್ರು ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಕೆಮಿಕಲ್ ಎಷ್ಟಂದ್ರೂ ಅಲ್ವಾ. ಹಾಗೆಲ್ಲ ಅವಸ್ಥೆ ಆಗುತ್ತೆ. ಅದಕ್ಕೋಸ್ಕರ ಒಂದು ಮೆಸೇಜ್ ಹೇಳಬೇಕು ನಿಮಗೆ ಅಂತ ಅನ್ನಿಸ್ತು. ಯಾರೆಲ್ಲ ನಿಮ್ಮನ್ನು ನೀವು ನೆಗ್ಲೆಕ್ಟ್ ಮಾಡ್ಕೋತೀರಾ, ಖಂಡಿತ ಇನ್ಮೇಲೆ ನನ್ನನ್ನು ನೋಡಿ ಕಲ್ತ್ಕೊಳ್ಳಿ. ಫಸ್ಟು ನಮ್ಮ ಹೆಲ್ತ್ ಇಂಪಾರ್ಟೆಂಟು. ಫಸ್ಟ್ ಪ್ರಿಫರೆನ್ಸು, ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದು ನಮಗೆ ನಾವು ಕೊಡೋದು ಕಲಿಬೇಕು. ನಮ್ಮ ಹೆಲ್ತಿಗೆ, ನಮ್ಮ ಮೆಂಟಲ್ ಮತ್ತು ಫಿಸಿಕಲ್ ಹೆಲ್ತಿಗೆ ನಾವು ಸರಿ ಇದ್ದರೆ ತಾನೇ ನಮ್ಮ ನಂಬಿರುವ ಜೀವಗಳನ್ನು ನಾವು ನೋಡ್ಕೊಳ್ಳೋಕ್ಕಾಗೋದು, ಜಗತ್ತಲ್ಲಿ ಇರೋದನ್ನು ನೋಡೋಕ್ಕಾಗೋದು. ಇಲ್ಲದಿದ್ದರೆ ನಾವೇ ನಮ್ಮನ್ನು ನೆಗ್ಲೆಕ್ಟ್ ಮಾಡಿಕೊಂಡು ಹೆಲ್ತ್ ಹಾಳು ಮಾಡಿಕೊಂಡ್ರೆ ಮುಂದೆ ನಾವೇ ಸಫರ್ ಆಗ್ತಾ ನಮ್ಮಿಂದ ಬೇರೆಯವರಿಗೂ ರಗಳೆ, ನಮಗೂ ರಗಳೆ. ಆಮೇಲೆ ಜೀವನ ಪೂರ್ತಿ ಮೆಡಿಸಿನು, ಹಾಸ್ಪಿಟ್ಲು ಅದೇ ನಮ್ಮ ಜಗತ್ತಾಗ್ಬಿಡುತ್ತೆ, ಅದೇ ಜೀವನ ಆಗಿಬಿಡುತ್ತೆ. ಅದರಿಂದ ಫ್ರಸ್ಟ್ರೇಷನ್ ಆಗುತ್ತೆ, ತಿರ್ಗಾ ಡಿಪ್ರೆಷನ್ ಬರುತ್ತೆ. ಇದೆಲ್ಲ ಬೇಕಾ ನಮಗೆ ಅಲ್ವಾ. ನಾವು ಇರುವಷ್ಟು ದಿನ ಒಂದು ಸ್ವಲ್ಪ ಆದರೂ ಹಣೆ ಬರದಲ್ಲಿ ನಮಗೆ ಒಳ್ಳೆಯದು ಬರಿದೇ ಹೋಗ್ಬೋದು. ಹಣೆ ಬರದಲ್ಲಿ ಕೆಲವೊಂದು ಬರೆದದ್ದು ತಪ್ಸೋಕ್ಕಾಗಲ್ಲ. ಅನಾರೋಗ್ಯ ಆಗಲಿ ಯಾವುದೇ ಆಗಲಿ, ಕೆಲವೊಂದು ವಿಷಯಗಳನ್ನು ನಾವೇ ಮಾಡ್ಕೊಳ್ಳೋದು ಅಂತ ನನಗೆ ಅನಿಸುತ್ತೆ. ಈಗ ನೋಡಿ, ಸರಿಯಾಗಿ ನೀರು ಕುಡಿಯೋದೇ ನಾ ಮಾಡಿಕೊಂಡೆ ಅಲ್ವಾ. ಹಾಗೆ ಸ್ಟೋನೆಲ್ಲ ಆಗಿ ಇದೆಲ್ಲ ಆಗಿ ಈ ಅವಸ್ಥೆ, ಇಲ್ಲಿ ಬಂದು ಬಿದ್ಕೊಳ್ಳೋದು ಹಾಸ್ಪಿಟ್ಲಲ್ಲಿ ಬೇಕಾ? ಇಲ್ಲಿ ಖುಷಿಯಿಂದ ಚಂದದಲ್ಲಿ ನಿದ್ದೆ ಯಾರು ಬರುತ್ತಾ ಈ ಅವಸ್ಥೆಯಲ್ಲಿ? ಇಲ್ಲ ತಾನೇ. ಇದೆಲ್ಲ ನೋಡುವವರಿಗೆ ಅದು ಅರ್ಥ ಆಗಲ್ಲ ಅಂತ ಲಾಸ್ಟ್ ಟೈಮ್ ಹೇಳಿದ್ದೆ. ಅರ್ಥ ಆಗಲಿ ಬಿಡಲಿ, ಯಾರನ್ನು ಅರ್ಥ ಮಾಡಿಸೋದ್ಕಿಂತ ನಾವು ಈ ರೀತಿ ಬಂದು ಕಷ್ಟಪಡೋದು ಬೇಕಾಗಿಲ್ಲ ಅಂತ ಅಷ್ಟೇ. ಇನ್ನು ಕೆಲವೊಂದು ವಿಷಯಗಳು ಬಿಯಾಂಡ್ ಅವರ್ ಕಂಟ್ರೋಲ್ ಅಲ್ವಾ. ನಮಗೆ ಹಣೆಯಲ್ಲಿ ಬರೆದಿರ್ತದೆ, ಬಂದುಬಿಡ್ತದೆ. ಕೆಲವೊಂದು ನಮ್ಮನ್ನು ಆದಷ್ಟು ನಾವು ಜಾಗ್ರತೆ ಮಾಡ್ಕೋಬೇಕು. ನಮ್ಮ ಹೆಲ್ತನ್ನು ಮೇಯ್ನಾಗಿ ನಾವು ಕನ್ಸಿಡ್ರೇಷನಿಗೆ ತಗೊಂಡು ಹೆಲ್ತನ್ನು ಸರಿ ಇಟ್ಕೋಬೇಕಷ್ಟೇ. ಯಾರೆಷ್ಟು ಬಂದರೂ ಕೂಡ ನೋವನ್ನು ಹಂಚ್ಕೊಳ್ಳೋಕ್ಕಾಗತ್ತಾ? ಇಲ್ಲ ತಾನೇ. ಅದಕ್ಕೋಸ್ಕರ ಹೇಳೋದು, ನಾವು ಗಟ್ಟಿಯಾಗಿರಬೇಕು. ಲಾಸ್ಟ್ ಟೈಮ್ ತೋರಿಸಿದೆ ಅಂದರೆ ಅದನ್ನು ಕೂಡ ನಾನು ಸಿಂಪತಿಗೆ ತೋರಿಸಿದ್ದಲ್ಲ, ಗೊತ್ತಾಗಲಿ ಅಂತ ಹೋಗಿ ಏನೋ ಟ್ರೀಟ್ಮೆಂಟು, ಏನೋ ಮೆಡಿಸಿನ್ನು ಇದ್ಲು ಬಂದ್ಲು ಅಂತ ಆಗಲ್ಲ ಅಂತ ತೋರಿಸ್ಕೊಡೋಕ್ಕೆ ತೋರಿಸಿದ್ದು. ಯಾರ ಸಿಂಪತಿ ಗಳಿಸಿ ನನಗೆ ಏನೂ ಲಾಭ ಇರಲ್ಲ ಅಲ್ವಾ. ನನ್ನ ನೋವು ಹಂಚ್ಕೊಳ್ಳೋಕ್ಕಾಗತ್ತಾ ಸಿಂಪತಿ ತೋರಿಸೋರಿಲ್ಲ ತಾನೇ. ಹಾಗೆ ನಾನು ಹೇಳೋದಿಷ್ಟೇ. ಫಸ್ಟು ಎಲ್ಲರೂ ಕೂಡ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ನಿಮಗೆ ದೇಹಕ್ಕೆ ಒಗ್ಗುವಂಥ ಆಹಾರ ತಗೊಳ್ಳಿ, ಚೆನ್ನಾಗಿ ನೀರು ಕುಡೀರಿ, ಖುಷಿಯಾಗಿರೋದಕ್ಕೆ ಪ್ರಯತ್ನ ಮಾಡಿ. ಬೇರೆಯವರನ್ನು ಕೂಡ ಖುಷಿಯಾಗಿರೋಕ್ಕೆ ಬಿಟ್ಬಿಡಿ. ಹಾಸ್ಪಿಟ್ಲಿಗೆ ಬಂದು ನೋಡಬೇಕು, ಇಲ್ಲಿ ಎಂತೆಲ್ಲ ಅವಸ್ಥೆ ಇರುತ್ತೆ, ಎಂಥ ಒದ್ದಾಡ್ತಾ ಇರ್ತಾರೆ ಪೇಷಂಟ್ಗಳು. ಅವರ ಮನೆ ಜನ ಎಷ್ಟು ಟೆನ್ಷನ್ನಲ್ಲಿರ್ತಾರೆ. ಆ ನರ್ಸ್ಗಳು, ಸಿಸ್ಟರ್ಗಳು ಎಷ್ಟು ಓಡೋಡಿಕೊಂಡು ಅವರನ್ನು ನೋಡ್ಕೋತಾರೆ. ಡಾಕ್ಟರ್ಸ್ ಎಷ್ಟು ಪ್ರಯತ್ನ ಮಾಡ್ತಾರೆ. ಒಂದು ಪೇಷಂಟನ್ನು ಬದುಕಿಸೋದಕ್ಕೆ ಎಂತೆಲ್ಲ ಹರಸಾಹಸ ಇಲ್ಲಿ ನಡೆಯುತ್ತೆ ಅಂತ ಇಲ್ಲಿ ಒಳಗೆ ಬಂದು ಕೂತು ನೋಡಬೇಕು. 1 ಗಂಟೆ ಬಂದು ನೋಡಿ ಹೋಗಿ ಹಾಸ್ಪಿಟ್ಲಲ್ಲಿ ಒಂದು ಜೀವಕ್ಕೆ ಎಷ್ಟು ಪ್ರಾಮುಖ್ಯತೆ ಇರುತ್ತೆ ಅಂತ. ಅದೇ ನೀವುಗಳು ಸುಮ್ಮನೆ ಗಾಸಿಪ್ಪಿಂಗ್ ಮಾಡಿಕೊಂಡು, ಕೆಲವರು ಇದ್ದಾರಲ್ವ, ಇದ್ದವರ ನೆಮ್ಮದಿ ಕೆಡಿಸ್ತಾ ಇನ್ನು ಎಲ್ಲಿವರೆಗೆ ಅಂದರೂ ಕೊಲೆಯವರೆಗೂ ಹೋಗುತ್ತೆ ಅಲ್ವಾ. ಕೊಲೆ ಮಾಡುವಷ್ಟು ಯಾಕೆ ಬೇಕಲ್ವಾ. ಎಲ್ಲರೂ ಕೂಡ ಪ್ರಪಂಚಕ್ಕೆ ಬಂದಿದ್ದು ಜೀವನ ಮಾಡೋಕ್ಕಲ್ವ. ನಮಗೆ ದೇವರು ಜೀವ ಅಂತ ಕೊಟ್ಟು ಕಳಿಸಿದ್ದು ನಾವು ಬದುಕಕ್ಕಲ್ವ. ಎಷ್ಟೆಷ್ಟು ಲಕ್ಷ ಖರ್ಚು ಮಾಡಿ ಹಾಸ್ಪಿಟ್ಲಲ್ಲಿ ಜನರನ್ನು ಬದುಕಿಸ್ಕೊಂಡು ಹೋಗ್ತಾರೆ. ಕೆಲವರು ಒಂದು ಕ್ಷಣದಲ್ಲಿ ಜೀವ ಹಾನಿ ಮಾಡಿಬಿಡ್ತಾರಲ್ವ ಹೊರಗಡೆ. ಅದೆಲ್ಲ ನೋಡುವಾಗ ಅನಿಸುತ್ತೆ, ಪೇಷಂಟಾಗಿ ನೋಡಬೇಕು. ಯಾರೆಲ್ಲ ಕೊಲೆಗಡಕರು, ಯಾರೆಲ್ಲ ಬೇರೆಯವರನ್ನು ಬರೀ ಕೊಲೆ ಮಾಡಿದ್ರೊಂದೇ ಅಲ್ಲ, ಮಾನಸಿಕವಾಗಿ ನೋಯಿಸಿಕೊಂಡು ಇರ್ತಾರಲ್ವ. ನೆರೆಕರೆಯಲ್ಲಿ ಅವರು ಇವರು ಕೆಲವರ ಬಗ್ಗೆ ಹೊಲಸು ಮಾತಾಡಿಕೊಂಡು, ಅದು ಕೂಡ ಕೊಲೆ ಮಾಡದಷ್ಟೇ ಸಮನಾದ ಒಂದು ಪಾಪದ ವಿಷಯ ಅದು. ಅವರೆಲ್ಲ ಒಮ್ಮೆ ಪೇಷಂಟಾಗಿ ಗೊತ್ತಾಗಬೇಕು,
ಪೇಷಂಟ್ ಆದಾಗ ಎಂಥ ಅವಸ್ಥೆ ಇರುತ್ತೆ ಅಂತ ಅಲ್ವಾ. ಅದಕ್ಕೆ ಒಂದು ಮಾತಿದೆ, ಹುಷಾರು ತಪ್ಪಿದರೆ ಒಂದೇ ವಿಚಾರ ಅಂತೆ, ಆರೋಗ್ಯ ಸರಿ ಇದ್ದವರಿಗೆ 10 ವಿಚಾರ ಅಂತೆ. ಯಾಕೆ ಹೇಳಿ, ಹುಷಾರು ತಪ್ಪಿ ಈ ಆಂಬ್ಯುಲೆನ್ಸಲ್ಲಿ ಬರುವಾಗ ಅಂಥ ಬೊಬ್ಬೆ ಹೊಡಿತಾ ಬರುವಾಗ, ದೇವರೇ ಈ ನರಕದಿಂದ ಪಾರು ಮಾಡು, ಇದೊಂದು ಸರಿಯಾಗಿ ಬಿಟ್ಟರೆ ಸಾಕು, ಬೇರೆ ಯಾವ ವಿಚಾರ ಕೂಡ ಬರಲ್ಲ ಗೊತ್ತಾ, ನಾನು ಅನುಭವಿಸಿದ್ದೀನಲ್ಲ. ಹಾಗೆ ಇನ್ನೆಷ್ಟು ಹೇಳಿದರೂ ಅಷ್ಟೇ, ಹೇಳುವಷ್ಟು ವಿಷಯ ಎಲ್ರಿಗೂ ಅರ್ಥ ಆಗಿರಬೇಕು ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಅಂತೂ ಮನೆಗೆ ಹೊರಟೆ, ಹೊರ ಜಗತ್ತಿಗೆ ಬಂದೆ. KMCಯಿಂದ ಹೊರಗೆ ಹೋಗ್ತಾ ಇದ್ದೇನೆ ನೋಡಿ. ಸ್ಟಾಫ್ ಎಲ್ಲ ಒಬ್ಬರಾದ ಕೂಡ ಒಬ್ಬರು ಹೋಗ್ತಾ ಇದ್ದಾರೆ. ಹೊರಗಡೆಗೆ ಸರ್ಕಲ್ ಹತ್ರ ವೆಹಿಕಲ್ಗಳೆಲ್ಲ ಓಡಾಡ್ತಾ ಇದ್ದೇವೆ. ಹಾಗೆ ಅಂತೂ ಸದ್ಯದ ಮಟ್ಟಿಗೆ ಹಾಸ್ಪಿಟ್ಲಿಂದ ಹೊರಗೆ ಬಂದೆ. ಹಾಗೆ ನನ್ನ ಹಾಸ್ಪಿಟಲ್ ಜರ್ನಿ ಬಗ್ಗೆ ವಿಡಿಯೋ ಮುಗಿಸ್ತಾ ಇದ್ದೇನೆ. ಲಾಸ್ಟ್ ಟೈಮು ಹೋದದ್ದು, ಈಗ ವಾಪಸ್ ಬಂದದ್ದು, ಅದೆಲ್ಲರ ಮಧ್ಯೆ ಮೆಡಿಸಿನ್ನು, ಏನು ಕಷ್ಟ ಏನು ನಷ್ಟ, ಯಾಕೆ ಅಡ್ಮಿಟ್ ಆದೆ, ಎಲ್ಲ ವಿಷಯ ಕೂಡ ಕವರ್ ಮಾಡಿದೆ ನೋಡಿ. ಹಾಗೆ ಯಾಕೆ ಈ ಹಾಸ್ಪಿಟಲ್ ವಿಡಿಯೋ ಮಾಡಿದೆ ಅಂತ ಕೂಡ ಹೇಳಿದೆ. ನಿಮ್ಗಳಿಗೆಲ್ಲ ಹೇಳಬೇಕಿತ್ತು ಕೆಲವೊಂದು ವಿಷಯಗಳು. ಈ ಒಂದು ಅವಧಿಯಲ್ಲಿ ಏನೆಲ್ಲ ಅನ್ನಿಸ್ತು ನೋಡಿ, ಅದನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕಿತ್ತು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆ. ಯಾರಿಗೋ ಇಷ್ಟ ಆಯಿತೋ ಇಲ್ವೋ, ಗಲೀಜು ನರಕ ಇದೆಲ್ಲ ಎಂತ ತೋರಿಸೋದು ಅಂತ ಹೇಳಿದವರಿದ್ದಾರೆ. ಆದರೆ ನನಗೆ ಇದು ಗಲೀಜು ನರಕ ಥರ ಅನ್ನಿಸ್ಲಿಲ್ಲ. ಯಾಕಂದರೆ ಇದು ಯಾವುದೇ ಒಂದು ವಲ್ಗರ್ ವಿಷಯ ಅಲ್ಲ, ಯಾವುದೇ ಹೊಲಸು ವಿಷಯ ಅಲ್ಲ ನಾನು ತೋರಿಸಿದ್ದು. ಎಲ್ಲಿ ಎಷ್ಟು ಸಫರ್ ಆಗ್ತೇವೆ ಹೋದರೆ, ಏನೆಲ್ಲ ಅವಸ್ಥೆ ಇರುತ್ತೆ ಅಂತ ಕೆಲವರಿಗೆ ಗೊತ್ತಿರಲ್ಲ. ಅದನ್ನು ಗೊತ್ತು ಮಾಡೋಕ್ಕೆ ನಾನು ವಿಷಯವನ್ನು ಶೇರ್ ಮಾಡಿದ್ದು. ನೋಡಿ ಎಷ್ಟು ಸ್ವೆಲ್ಲಿಂಗೆಲ್ಲ ಬಂದಿತ್ತು, ಏನು ಕತೆ, ಎಷ್ಟು ಸಫರ್ ಆಗ್ತೇವೆ ಅದೆಲ್ಲ ಗೊತ್ತಿರಬೇಕಲ್ವಾ. ಆರೋಗ್ಯ ಗಟ್ಟುಮುಟ್ಟಿದ್ದವರು, ಓಡಾಡ್ಕೊಂಡಿದ್ದವರಿಗೆ ಅರ್ಥ ಆಗಲ್ಲ. ಕೆಲವೊಂದು ವಿಷಯಗಳು ಬಾಯಲ್ಲಿ ಹೇಳಿದರೆ ಅರ್ಥ ಆಗಲ್ಲ, ಕಷ್ಟದ ವಿಷಯ. ಮತ್ತು ಅಲ್ವಾ, ಸ್ಕೂಲ್ಗಳಲ್ಲೂ ಹಾಗೆ ಅಲ್ವಾ, ಒಂದು ಫೋಟೋ ತೋರಿಸಿ ಚಿತ್ರ ಬರೆದು ತೋರಿಸ್ತಾರಲ್ವ, ಹಾಗೆಯೇ ನಾವು ಎಂತೆಂಥ ದುಃಖದಲ್ಲಿ ನಮ್ಮ ಒಬ್ಬರೇ ಕೂತು ಹೇಗೆ ಗಟ್ಟಿ ಮನಸ್ಸು ಮಾಡಿಕೊಂಡೆ ಆ ಟೈಮಲ್ಲಿ. ಯಾರೆಷ್ಟು ಜೊತೆಗೆ ಇದ್ದರೂ ಕೂಡ ಮನೆಯವರು ಅಂತಿದ್ದರೆ ಎದುರಿಸೋದು ನಾವು ಅಂತ ಇರುವಾಗ ಆ ಮನಸ್ಸನ್ನು ಹೇಗೆ ಗಟ್ಟಿ ಮಾಡ್ಕೋಬೇಕು, ಅದು ಕೂಡ ತೋರಿಸಿಕೊಟ್ಟಂಗೆ ಆಗಲಿಲ್ವಾ. ಸೊ ಈ ವಿಡಿಯೋದಿಂದ ಏನೆಲ್ಲ ಮೆಸೇಜನ್ನು ಹೇಳಿದೆ ಅಂತ ಅದೊಂದು ನೋಡಿಕೊಂಡು ಹೋಗಿ. ಸುಮ್ಮನೆ ಬೇಡದ ಕಮೆಂಟ್ ಮಾಡಬೇಡಿ ದಯವಿಟ್ಟು. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ದೇವರು ಎಲ್ರಿಗೂ ಕೂಡ ಆರೋಗ್ಯ ಕೊಡಲಿ ಅಷ್ಟೇ.